ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತರು, ಜೊತೆಗೆ ಕದ್ಲೂರಿನ ರಾಮಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಸರ್. ಯಾವೆಲ್ಲ ನೆನಪು ಮಾಡ್ಕೊಳ್ತೀರಿ ಸರ್ ಇವತ್ತು? ಅವ್ರ ಕಾಲದಲ್ಲಿ ನಾವು ಏನೇನು ಮಾಡಿಕೊಟ್ಟಿದ್ರು, ಅವ್ರು ಏನೇನು ಮಾಡಿದರು ರಾಜ್ಯಕ್ಕೆ, ಜಾಲಕ್ಕೆ, ಜಿಲ್ಲೆಗೆ ಏನೇನು ಮಾಡಿದವು ಇವತ್ತೆಲ್ಲ ನೆನಪಾಯ್ತವೆ. ಮುಂದೆ ಈ ಥರ ಯಾರು ಮುಂದೆ ಮಾಡನಲ್ರು, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ. ಮುಂದೆ ಬಂದವ್ರು ಯಾರು ಈ ಥರ ಮಾಡೋಕ್ಕಾಗಲ್ಲ. ಹಿಂದೆ ಮಾಡೋದೆಲ್ಲ ನಾವು ನೆನ್ಕೋಬೇಕು. ಮುಂದೆ ಈ ಥರ ಕೆಲಸಗಳು ಯಾವುವು ಆಗೋದಿಲ್ಲ ಅಂತ ನೆನ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಅವರೇ ಕಾರಣ ಅಂತಾರೆ ಸರ್. ಹೌದು ಸರ್. ಬೆಂಗಳೂರು ಮೆಗಾ ಸಿಟಿ ಮಾಡಿ ಇವತ್ತು ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ತಂದವರು ಅವರು. ಯಾವ ದೇಶದವ್ರು ಹೊರಗಡೆ ಬಂದರು ಕರ್ನಾಟಕಕ್ಕೆ ಫಸ್ಟು ಹೋಗುವ ಅಂತ ಕೇಳ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂತ ಬರ್ತಿದ್ರು ಈ ಹೊರದೇಶದವರೆಲ್ಲ. ಎಸ್ ಎಂ ಕೃಷ್ಣವ್ರು ಮಾಡಿರೋ ಅಭಿವೃದ್ಧಿ ನೋಡಬೇಕು ಅಂತ ಹೇಳ್ಬಿಟ್ಟು IT BT ಇವೆಲ್ಲ ನೋಡಬೇಕು ಅಂತ ಬರ್ತಿದ್ರು. ನಿಮ್ಮವರ ಒಡನಾಟ ಹೇಗಿತ್ತು? ಯಾವಾಗಿಂದ ಸ್ನೇಹಿತರು ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು? ಅವರು 80ರಿಂದ ಅವ್ರ ಮನೆಗೆ ಸೇರ್ಕೊಂಡು ಇದ್ದರಿಂದ ನಮ್ಮ ರಾಜಕೀಯಕ್ಕೆ ಕಾರಣ ಅವರೇ. ರಾಜಕೀಯ ಗುರುಗಳು ಅವರು. ಆದರೆ ಇವತ್ತಿಲ್ಲ ಸರ್. ಈ ಸಂದರ್ಭವನ್ನ ಯಾವ ರೀತಿಯಾಗಿ ಮಿಸ್ ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಸರ್? ಜೀವನದಲ್ಲಿ ಲಾಸ್ಟ್ ಇದು ನಮ್ಮ ಜೀವನ. ಇನ್ನು ಮುಂದೆ ಈ ಥರ ನಮ್ಗೆ ಯಾರೂ ಸಿಕ್ಕೋದಿಲ್ಲ. ಮುಂದೆ ಈ ಥರ ನಮಗೆ ಬೆಳೆಸೋದಿಲ್ಲ. ಮುಂದೆ ಈ ಥರ ನೋಡ್ಕೋದಿಲ್ಲ ಅಂಥೇಳಿ ಇವತ್ತೇ ಲಾಸ್ಟ್ ನಮ್ಮ ಇದು. ಸರ್, ನಿಮ್ಮ ಜೊತೆ ಇಲ್ಲಿ ಬಂದಾಗ ಯಾವ ರೀತಿ ಮಾತಾಡ್ತಿದ್ರು? ಏನೆಲ್ಲ ವಿಚಾರ ಹಂಚ್ಕೊಂಡಿದ್ದಾರೆ ಸರ್? ಎಲ್ಲ ಏನು ಎತ್ತ ಅಂತ ಪ್ರತಿಯೊಂದು ತಾಲೂಕಲ್ಲಿ ಏನು ನಡೀತಾ ಇದೆ, ಯಾರ್ಯಾರು ಹೆಂಗೆ, ಏನು ಎತ್ತ, ತಾಲೂಕು ಕೆಲಸ ಕಾರ್ಯ ಏನು, ಮಳೆ ಬೆಳೆ ಪ್ರತಿಯೊಂದು ಹಂಚ್ಕೊತಿದ್ರು. ಅಂದರೆ 5 ವರ್ಷಗಳ ಕಾಲ ಅವರು ಕೊಟ್ಟಂತಹ ಕೊಡುಗೆಗಳನ್ನು ಜನಗಳು ಇವತ್ತು ನೆನೆಸ್ಕೋತಾರೆ ಸರ್. ಸ್ತ್ರೀಶಕ್ತಿ ಆಯ್ತಾ, ಭೂಮಿ ಯೋಜನೆ ಆಯಿತಾ, ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸ ಕಾರ್ಯ. ಅವತ್ತು ಬಿಸಿ ಊಟ ಆಗ್ಬೋದು, ಎಲ್ಲ ಥರದ ಒಳ್ಳೊಳ್ಳೆ ಕಾರ್ಯಕ್ರಮ ಅವ್ರ ಕಾಲದಲ್ಲೇ ಮಾಡಿದ್ದು. ಕಾವೇರಿ ನೀರಾವರಿ ನಿಗಮ ಪ್ರತಿಯೊಂದು ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಆದವೆಲ್ಲ. ಅಂತಹ ಒಳ್ಳೆ ಕೆಲಸಗಳು ಮಾಡೋದು ಕೂಡ ಜನ ಮತ್ತೆ ಅವ್ರನ್ನ ಕೈ ಹಿಡಿಲ್ಲ. ಆ ಒಂದು ಬೇಜಾರು ನಿಮ್ಗೆ ಇದೆ ಸರ್ ನಿಮಗೆ? ಸರ್ ಹಿಡಿಲಿಲ್ಲ ಸರ್, ಹಿಡಿಲಿಲ್ಲ ಸರ್. ಆದರೂ ಅಂದರೆ ಏನು ಕಾರಣಗಳಾಯ್ತು ಸರ್ ಅವತ್ತಿನ ಸಂದರ್ಭದಲ್ಲಿ? ಏನೇನು ಅಂತ ಸರ್? ಏನು ಸರ್, ಏನು ಮಾಡೋದು ಯಾರು ಜನ ನೆನ್ಕಲಿಲ್ಲ. ಅದು ಅವ್ರು ಮಾಡೋದು ಕೆಲಸ ಕಾರ್ಯವ ಮರೆತು ಬಿಟ್ರು ಜನ. ಹೌದು ಸರ್. ಅಂದರೆ ನೀವು ಕೂಡ ಅಧ್ಯಕ್ಷರಾಗಿದ್ದರೆ ನೀವು ರಾಜಕಾರಣದಲ್ಲಿ ಭಾಳ ಸಹಾಯ ಮಾಡಿದ್ರಿ ಸರ್. ಹಾಗಾದ್ರೆ ಹೌದು ಸರ್. ಅವರಿಂದ ನಮ್ಗೆ ಅನುಕೂಲ ಆಗಿದೆ ಸರ್. ಅವ್ರ ಹೆಸರು ಹೇಳ್ಬೇಕು, ನಾವು ಯಾವತ್ತೂ ಅವ್ರ ಹೆಸರು ಹೇಳ್ಕೊಂಡು ಇದು ಮಾಡಬೇಕು. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತರು, ಜೊತೆಗೆ ಕದ್ಲೂರಿನ ರಾಮಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಸರ್. ಯಾವೆಲ್ಲ ನೆನಪು ಮಾಡ್ಕೊಳ್ತೀರಿ ಸರ್ ಇವತ್ತು? ಅವ್ರ ಕಾಲದಲ್ಲಿ ನಾವು ಏನೇನು ಮಾಡಿಕೊಟ್ಟಿದ್ರು, ಅವ್ರು ಏನೇನು ಮಾಡಿದರು ರಾಜ್ಯಕ್ಕೆ, ಜಾಲಕ್ಕೆ, ಜಿಲ್ಲೆಗೆ ಏನೇನು ಮಾಡಿದವು ಇವತ್ತೆಲ್ಲ ನೆನಪಾಯ್ತವೆ. ಮುಂದೆ ಈ ಥರ ಯಾರು ಮುಂದೆ ಮಾಡನಲ್ರು, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ. ಮುಂದೆ ಬಂದವ್ರು ಯಾರು ಈ ಥರ ಮಾಡೋಕ್ಕಾಗಲ್ಲ. ಹಿಂದೆ ಮಾಡೋದೆಲ್ಲ ನಾವು ನೆನ್ಕೋಬೇಕು. ಮುಂದೆ ಈ ಥರ ಕೆಲಸಗಳು ಯಾವುವು ಆಗೋದಿಲ್ಲ ಅಂತ ನೆನ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಅವರೇ ಕಾರಣ ಅಂತಾರೆ ಸರ್. ಹೌದು ಸರ್. ಬೆಂಗಳೂರು ಮೆಗಾ ಸಿಟಿ ಮಾಡಿ ಇವತ್ತು ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ತಂದವರು ಅವರು. ಯಾವ ದೇಶದವ್ರು ಹೊರಗಡೆ ಬಂದರು ಕರ್ನಾಟಕಕ್ಕೆ ಫಸ್ಟು ಹೋಗುವ ಅಂತ ಕೇಳ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂತ ಬರ್ತಿದ್ರು ಈ ಹೊರದೇಶದವರೆಲ್ಲ. ಎಸ್ ಎಂ ಕೃಷ್ಣವ್ರು ಮಾಡಿರೋ ಅಭಿವೃದ್ಧಿ ನೋಡಬೇಕು ಅಂತ ಹೇಳ್ಬಿಟ್ಟು IT BT ಇವೆಲ್ಲ ನೋಡಬೇಕು ಅಂತ ಬರ್ತಿದ್ರು. ನಿಮ್ಮವರ ಒಡನಾಟ ಹೇಗಿತ್ತು? ಯಾವಾಗಿಂದ ಸ್ನೇಹಿತರು ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು? ಅವರು 80ರಿಂದ ಅವ್ರ ಮನೆಗೆ ಸೇರ್ಕೊಂಡು ಇದ್ದರಿಂದ ನಮ್ಮ ರಾಜಕೀಯಕ್ಕೆ ಕಾರಣ ಅವರೇ. ರಾಜಕೀಯ ಗುರುಗಳು ಅವರು. ಆದರೆ ಇವತ್ತಿಲ್ಲ ಸರ್. ಈ ಸಂದರ್ಭವನ್ನ ಯಾವ ರೀತಿಯಾಗಿ ಮಿಸ್ ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಸರ್? ಜೀವನದಲ್ಲಿ ಲಾಸ್ಟ್ ಇದು ನಮ್ಮ ಜೀವನ. ಇನ್ನು ಮುಂದೆ ಈ ಥರ ನಮ್ಗೆ ಯಾರೂ ಸಿಕ್ಕೋದಿಲ್ಲ. ಮುಂದೆ ಈ ಥರ ನಮಗೆ ಬೆಳೆಸೋದಿಲ್ಲ. ಮುಂದೆ ಈ ಥರ ನೋಡ್ಕೋದಿಲ್ಲ ಅಂಥೇಳಿ ಇವತ್ತೇ ಲಾಸ್ಟ್ ನಮ್ಮ ಇದು. ಸರ್, ನಿಮ್ಮ ಜೊತೆ ಇಲ್ಲಿ ಬಂದಾಗ ಯಾವ ರೀತಿ ಮಾತಾಡ್ತಿದ್ರು? ಏನೆಲ್ಲ ವಿಚಾರ ಹಂಚ್ಕೊಂಡಿದ್ದಾರೆ ಸರ್? ಎಲ್ಲ ಏನು ಎತ್ತ ಅಂತ ಪ್ರತಿಯೊಂದು ತಾಲೂಕಲ್ಲಿ ಏನು ನಡೀತಾ ಇದೆ, ಯಾರ್ಯಾರು ಹೆಂಗೆ, ಏನು ಎತ್ತ, ತಾಲೂಕು ಕೆಲಸ ಕಾರ್ಯ ಏನು, ಮಳೆ ಬೆಳೆ ಪ್ರತಿಯೊಂದು ಹಂಚ್ಕೊತಿದ್ರು. ಅಂದರೆ 5 ವರ್ಷಗಳ ಕಾಲ ಅವರು ಕೊಟ್ಟಂತಹ ಕೊಡುಗೆಗಳನ್ನು ಜನಗಳು ಇವತ್ತು ನೆನೆಸ್ಕೋತಾರೆ ಸರ್. ಸ್ತ್ರೀಶಕ್ತಿ ಆಯ್ತಾ, ಭೂಮಿ ಯೋಜನೆ ಆಯಿತಾ, ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸ ಕಾರ್ಯ. ಅವತ್ತು ಬಿಸಿ ಊಟ ಆಗ್ಬೋದು, ಎಲ್ಲ ಥರದ ಒಳ್ಳೊಳ್ಳೆ ಕಾರ್ಯಕ್ರಮ ಅವ್ರ ಕಾಲದಲ್ಲೇ ಮಾಡಿದ್ದು. ಕಾವೇರಿ ನೀರಾವರಿ ನಿಗಮ ಪ್ರತಿಯೊಂದು ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಆದವೆಲ್ಲ. ಅಂತಹ ಒಳ್ಳೆ ಕೆಲಸಗಳು ಮಾಡೋದು ಕೂಡ ಜನ ಮತ್ತೆ ಅವ್ರನ್ನ ಕೈ ಹಿಡಿಲ್ಲ. ಆ ಒಂದು ಬೇಜಾರು ನಿಮ್ಗೆ ಇದೆ ಸರ್ ನಿಮಗೆ? ಸರ್ ಹಿಡಿಲಿಲ್ಲ ಸರ್, ಹಿಡಿಲಿಲ್ಲ ಸರ್. ಆದರೂ ಅಂದರೆ ಏನು ಕಾರಣಗಳಾಯ್ತು ಸರ್ ಅವತ್ತಿನ ಸಂದರ್ಭದಲ್ಲಿ? ಏನೇನು ಅಂತ ಸರ್? ಏನು ಸರ್, ಏನು ಮಾಡೋದು ಯಾರು ಜನ ನೆನ್ಕಲಿಲ್ಲ. ಅದು ಅವ್ರು ಮಾಡೋದು ಕೆಲಸ ಕಾರ್ಯವ ಮರೆತು ಬಿಟ್ರು ಜನ. ಹೌದು ಸರ್. ಅಂದರೆ ನೀವು ಕೂಡ ಅಧ್ಯಕ್ಷರಾಗಿದ್ದರೆ ನೀವು ರಾಜಕಾರಣದಲ್ಲಿ ಭಾಳ ಸಹಾಯ ಮಾಡಿದ್ರಿ ಸರ್. ಹಾಗಾದ್ರೆ ಹೌದು ಸರ್. ಅವರಿಂದ ನಮ್ಗೆ ಅನುಕೂಲ ಆಗಿದೆ ಸರ್. ಅವ್ರ ಹೆಸರು ಹೇಳ್ಬೇಕು, ನಾವು ಯಾವತ್ತೂ ಅವ್ರ ಹೆಸರು ಹೇಳ್ಕೊಂಡು ಇದು ಮಾಡಬೇಕು.
ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತರು, ಜೊತೆಗೆ ಕದ್ಲೂರಿನ ರಾಮಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಸರ್. ಯಾವೆಲ್ಲ ನೆನಪುಗಳ ನೆನಪು ಮಾಡ್ಕೊಳ್ತೀರಿ ಸರ್ ಇವತ್ತು? ಅವ್ರ ಕಾಲದಲ್ಲಿ ನಾವು ಏನೇನು ಮಾಡಿಕೊಟ್ಟಿದ್ರು, ಅವ್ರು ಏನೇನು ಮಾಡಿದರು ರಾಜ್ಯಕ್ಕೆ, ಜಾಲಕ್ಕೆ, ಜಿಲ್ಲೆಗೆ ಏನೇನು ಮಾಡಿದವು ಇವತ್ತೆಲ್ಲ ನೆನಪಾಯ್ತವೆ. ಮುಂದೆ ಈ ಥರ ಯಾರು ಮುಂದೆ ಮಾಡೋನಲ್ರು, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ. ಮುಂದೆ ಬಂದವ್ರು ಯಾರು ಈ ಥರ ಮಾಡೋಕ್ಕಾಗಲ್ಲ. ಹಿಂದೆ ಮಾಡೋದೆಲ್ಲ ನಾವು ನೆನ್ಕೋಬೇಕು. ಮುಂದೆ ಈ ಥರ ಕೆಲಸಗಳು ಯಾವುವು ಆಗೋದಿಲ್ಲ ಅಂತ ನೆನ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಅವರೇ ಕಾರಣ ಅಂತಾರೆ ಸರ್. ಹೌದು ಸರ್. ಬೆಂಗಳೂರು ಮೆಗಾ ಸಿಟಿ ಮಾಡಿ ಇವತ್ತು ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ತಂದವರು ಅವರು. ಯಾವ ದೇಶದವ್ರು ಹೊರಗಡೆ ಬಂದರು ಕರ್ನಾಟಕಕ್ಕೆ ಫಸ್ಟು ಹೋಗುವ ಅಂತ ಕೇಳ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂತ ಬರ್ತಿದ್ರು ಈ ಹೊರದೇಶದವರೆಲ್ಲ. ಎಸ್ ಎಂ ಕೃಷ್ಣವ್ರು ಮಾಡಿರೋ ಅಭಿವೃದ್ಧಿ ನೋಡಬೇಕು ಅಂತ ಹೇಳ್ಬಿಟ್ಟು IT BT ಇವೆಲ್ಲ ನೋಡಬೇಕು ಅಂತ ಬರ್ತಿದ್ರು. ನಿಮ್ಮವರ ಒಡನಾಟ ಹೇಗಿತ್ತು? ಯಾವಾಗಿಂದ ಸ್ನೇಹಿತರು ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು? ಅವರು 80ರಿಂದ ಅವ್ರ ಮನೆ ಹಿತ ಸೇರ್ಕೊಂಡು ಇರ್ತಾವಿಂದ ನಮ್ಮ ರಾಜಕೀಯಕ್ಕೆ ಕಾರಣ ಅವರೇ, ರಾಜಕೀಯ ಗುರುಗಳು ಅವರು. ಆದರೆ ಇವತ್ತಿಲ್ಲ ಸರ್. ಈ ಸಂದರ್ಭವನ್ನ ಯಾವ ರೀತಿಯಾಗಿ ಮಿಸ್ ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಸರ್? ಜೀವನದಲ್ಲಿ ಲಾಸ್ಟ್ ಇದು ನಮ್ಮ ಜೀವನ. ಇನ್ನು ಮುಂದೆ ಈ ಥರ ನಮ್ಗೆ ಯಾರೂ ಸಿಕ್ಕೋದಿಲ್ಲ, ಮುಂದೆ ಈ ಥರ ನಮ್ಮ ಬೆಳೆಸೋದಿಲ್ಲ, ಮುಂದೆ ಈ ಥರ ನೋಡ್ಕೋದಿಲ್ಲ ಅಂಥೇಳಿ ಇವತ್ತೇ ಲಾಸ್ಟ್ ನಮ್ಮ ಇದು. ಸರ್, ನಿಮ್ಮ ಜೊತೆ ಇಲ್ಲಿ ಬಂದಾಗ ಯಾವ ರೀತಿ ಮಾತಾಡ್ತಿದ್ರು? ಏನೆಲ್ಲ ವಿಚಾರ ಹಂಚ್ಕೊಂಡಿದ್ದಾರೆ ಸರ್? ಎಲ್ಲ ಏನು ಎತ್ತ ಅಂತ ಪ್ರತಿಯೊಂದು ತಾಲೂಕಲ್ಲಿ ಏನು ನಡೀತಾ ಇದೆ, ಯಾರ್ಯಾರು ಹೆಂಗೆ, ಏನು ಎತ್ತ, ತಾಲೂಕು ಕೆಲಸ ಕಾರ್ಯ ಏನು, ಮಳೆ ಬೆಳೆ ಪ್ರತಿಯೊಂದು ಹಂಚ್ಕೊತಿದ್ರು. ಅಂದರೆ 5 ವರ್ಷಗಳ ಕಾಲ ಅವರು ಕೊಟ್ಟಂತಹ ಕೊಡುಗೆಗಳನ್ನು ಜನಗಳು ಇವತ್ತು ನೆನೆಸ್ಕೋತಾರೆ ಸರ್. ಸ್ತ್ರೀ ಶಕ್ತಿ ಆಯ್ತಾ, ಭೂಮಿ ಯೋಜನೆ ಆಯಿತಾ, ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸ ಕಾರ್ಯ. ಅವತ್ತು ಬಿಸಿ ಊಟ ಆಗ್ಬೋದು, ಎಲ್ಲ ಥರದ ಒಳ್ಳೊಳ್ಳೆ ಕಾರ್ಯಕ್ರಮ ಅವ್ರ ಕಾಲದಲ್ಲೇ ಮಾಡಿದ್ದು. ಕಾವೇರಿ ನೀರಾವರಿ ನಿಗಮ ಪ್ರತಿಯೊಂದು ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಆದವೆಲ್ಲ. ಅಂತಹ ಒಳ್ಳೆ ಕೆಲಸಗಳು ಮಾಡೋದು ಕೂಡ ಜನ ಮತ್ತೆ ಅವ್ರನ್ನ ಕೈ ಹಿಡಿಲ್ಲ. ಆ ಒಂದು ಬೇಜಾರು ನಿಮ್ಗೆ ಇದೆ ಸರ್ ನಿಮಗೆ? ಸರ್ ಹಿಡಿಲಿಲ್ಲ ಸರ್, ಹಿಡಿಲಿಲ್ಲ ಸರ್. ಆದರೂ ಅಂದರೆ ಏನು ಕಾರಣಗಳಾಯ್ತು ಸರ್ ಅವತ್ತಿನ ಸಂದರ್ಭದಲ್ಲಿ? ಏನೇನು ಅಂತ ಸರ್? ಏನು ಸರ್, ಏನು ಮಾಡೋದು ಯಾರು ಜನ ನೆನ್ಕಲಿಲ್ಲ. ಅದು ಅವ್ರು ಮಾಡೋದು ಕೆಲಸ ಕಾರ್ಯವ ಮರೆತು ಬಿಟ್ರು ಜನ. ಹೌದು ಸರ್. ಅಂದರೆ ನೀವು ಕೂಡ ಅಧ್ಯಕ್ಷರಾಗಿದ್ರಿ, ನೀವು ರಾಜಕಾರಣದಲ್ಲಿ ಭಾಳ ಸಹಾಯ ಮಾಡಿದ್ರಿ ಸರ್. ಹಾಗಾದ್ರೆ ಹೌದು ಸರ್. ಅವರಿಂದ ನಮ್ಗೆ ಅನುಕೂಲ ಆಗಿದೆ ಸರ್. ಅವ್ರ ಹೆಸರು ಹೇಳ್ಬೇಕು, ನಾವು ಯಾವತ್ತೂ ಅವ್ರ ಹೆಸರು ಹೇಳ್ಕೊಂಡು ಇದು ಮಾಡಬೇಕು. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತರು, ಜೊತೆಗೆ ಕದ್ಲೂರಿನ ರಾಮಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಸರ್. ಯಾವೆಲ್ಲ ನೆನಪುಗಳ ನೆನಪು ಮಾಡ್ಕೊಳ್ತೀರಿ ಸರ್ ಇವತ್ತು? ಅವ್ರ ಕಾಲದಲ್ಲಿ ನಾವು ಏನೇನು ಮಾಡಿಕೊಟ್ಟಿದ್ರು, ಅವ್ರು ಏನೇನು ಮಾಡಿದರು ರಾಜ್ಯಕ್ಕೆ, ಜಾಲಕ್ಕೆ, ಜಿಲ್ಲೆಗೆ ಏನೇನು ಮಾಡಿದವು ಇವತ್ತೆಲ್ಲ ನೆನಪಾಯ್ತವೆ. ಮುಂದೆ ಈ ಥರ ಯಾರು ಮುಂದೆ ಮಾಡೋನಲ್ರು, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ. ಮುಂದೆ ಬಂದವ್ರು ಯಾರು ಈ ಥರ ಮಾಡೋಕ್ಕಾಗಲ್ಲ. ಹಿಂದೆ ಮಾಡೋದೆಲ್ಲ ನಾವು ನೆನ್ಕೋಬೇಕು. ಮುಂದೆ ಈ ಥರ ಕೆಲಸಗಳು ಯಾವುವು ಆಗೋದಿಲ್ಲ ಅಂತ ನೆನ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಅವರೇ ಕಾರಣ ಅಂತಾರೆ ಸರ್. ಹೌದು ಸರ್. ಬೆಂಗಳೂರು ಮೆಗಾ ಸಿಟಿ ಮಾಡಿ ಇವತ್ತು ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ತಂದವರು ಅವರು. ಯಾವ ದೇಶದವ್ರು ಹೊರಗಡೆ ಬಂದರು ಕರ್ನಾಟಕಕ್ಕೆ ಫಸ್ಟು ಹೋಗುವ ಅಂತ ಕೇಳ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂತ ಬರ್ತಿದ್ರು ಈ ಹೊರದೇಶದವರೆಲ್ಲ. ಎಸ್ ಎಂ ಕೃಷ್ಣವ್ರು ಮಾಡಿರೋ ಅಭಿವೃದ್ಧಿ ನೋಡಬೇಕು ಅಂತ ಹೇಳ್ಬಿಟ್ಟು IT BT ಇವೆಲ್ಲ ನೋಡಬೇಕು ಅಂತ ಬರ್ತಿದ್ರು. ನಿಮ್ಮವರ ಒಡನಾಟ ಹೇಗಿತ್ತು? ಯಾವಾಗಿಂದ ಸ್ನೇಹಿತರು ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು? ಅವರು 80ರಿಂದ ಅವ್ರ ಮನೆ ಹಿತ ಸೇರ್ಕೊಂಡು ಇರ್ತಾವಿಂದ ನಮ್ಮ ರಾಜಕೀಯಕ್ಕೆ ಕಾರಣ ಅವರೇ, ರಾಜಕೀಯ ಗುರುಗಳು ಅವರು. ಆದರೆ ಇವತ್ತಿಲ್ಲ ಸರ್. ಈ ಸಂದರ್ಭವನ್ನ ಯಾವ ರೀತಿಯಾಗಿ ಮಿಸ್ ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಸರ್? ಜೀವನದಲ್ಲಿ ಲಾಸ್ಟ್ ಇದು ನಮ್ಮ ಜೀವನ. ಇನ್ನು ಮುಂದೆ ಈ ಥರ ನಮ್ಗೆ ಯಾರೂ ಸಿಕ್ಕೋದಿಲ್ಲ, ಮುಂದೆ ಈ ಥರ ನಮ್ಮ ಬೆಳೆಸೋದಿಲ್ಲ, ಮುಂದೆ ಈ ಥರ ನೋಡ್ಕೋದಿಲ್ಲ ಅಂಥೇಳಿ ಇವತ್ತೇ ಲಾಸ್ಟ್ ನಮ್ಮ ಇದು. ಸರ್, ನಿಮ್ಮ ಜೊತೆ ಇಲ್ಲಿ ಬಂದಾಗ ಯಾವ ರೀತಿ ಮಾತಾಡ್ತಿದ್ರು? ಏನೆಲ್ಲ ವಿಚಾರ ಹಂಚ್ಕೊಂಡಿದ್ದಾರೆ ಸರ್? ಎಲ್ಲ ಏನು ಎತ್ತ ಅಂತ ಪ್ರತಿಯೊಂದು ತಾಲೂಕಲ್ಲಿ ಏನು ನಡೀತಾ ಇದೆ, ಯಾರ್ಯಾರು ಹೆಂಗೆ, ಏನು ಎತ್ತ, ತಾಲೂಕು ಕೆಲಸ ಕಾರ್ಯ ಏನು, ಮಳೆ ಬೆಳೆ ಪ್ರತಿಯೊಂದು ಹಂಚ್ಕೊತಿದ್ರು. ಅಂದರೆ 5 ವರ್ಷಗಳ ಕಾಲ ಅವರು ಕೊಟ್ಟಂತಹ ಕೊಡುಗೆಗಳನ್ನು ಜನಗಳು ಇವತ್ತು ನೆನೆಸ್ಕೋತಾರೆ ಸರ್. ಸ್ತ್ರೀ ಶಕ್ತಿ ಆಯ್ತಾ, ಭೂಮಿ ಯೋಜನೆ ಆಯಿತಾ, ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸ ಕಾರ್ಯ. ಅವತ್ತು ಬಿಸಿ ಊಟ ಆಗ್ಬೋದು, ಎಲ್ಲ ಥರದ ಒಳ್ಳೊಳ್ಳೆ ಕಾರ್ಯಕ್ರಮ ಅವ್ರ ಕಾಲದಲ್ಲೇ ಮಾಡಿದ್ದು. ಕಾವೇರಿ ನೀರಾವರಿ ನಿಗಮ ಪ್ರತಿಯೊಂದು ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಆದವೆಲ್ಲ. ಅಂತಹ ಒಳ್ಳೆ ಕೆಲಸಗಳು ಮಾಡೋದು ಕೂಡ ಜನ ಮತ್ತೆ ಅವ್ರನ್ನ ಕೈ ಹಿಡಿಲ್ಲ. ಆ ಒಂದು ಬೇಜಾರು ನಿಮ್ಗೆ ಇದೆ ಸರ್ ನಿಮಗೆ? ಸರ್ ಹಿಡಿಲಿಲ್ಲ ಸರ್, ಹಿಡಿಲಿಲ್ಲ ಸರ್. ಆದರೂ ಅಂದರೆ ಏನು ಕಾರಣಗಳಾಯ್ತು ಸರ್ ಅವತ್ತಿನ ಸಂದರ್ಭದಲ್ಲಿ? ಏನೇನು ಅಂತ ಸರ್? ಏನು ಸರ್, ಏನು ಮಾಡೋದು ಯಾರು ಜನ ನೆನ್ಕಲಿಲ್ಲ. ಅದು ಅವ್ರು ಮಾಡೋದು ಕೆಲಸ ಕಾರ್ಯವ ಮರೆತು ಬಿಟ್ರು ಜನ. ಹೌದು ಸರ್. ಅಂದರೆ ನೀವು ಕೂಡ ಅಧ್ಯಕ್ಷರಾಗಿದ್ರಿ, ನೀವು ರಾಜಕಾರಣದಲ್ಲಿ ಭಾಳ ಸಹಾಯ ಮಾಡಿದ್ರಿ ಸರ್. ಹಾಗಾದ್ರೆ ಹೌದು ಸರ್. ಅವರಿಂದ ನಮ್ಗೆ ಅನುಕೂಲ ಆಗಿದೆ ಸರ್. ಅವ್ರ ಹೆಸರು ಹೇಳ್ಬೇಕು, ನಾವು ಯಾವತ್ತೂ ಅವ್ರ ಹೆಸರು ಹೇಳ್ಕೊಂಡು ಇದು ಮಾಡಬೇಕು.
ಇದಿಷ್ಟು ಆ, ಏನು ಎಸ್ ಎಫ್ ಕೃಷ್ಣ ಅವರ ಆಪ್ತರಾದಂತಹ ರಾಮಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವತಿಗೆ ವಿನೋದ್ ಪುಡವರ್, ಇಲ್ಲಿ ಕನ್ನಡ, ಮಂಡ್ಯ.